ಮಹಾಲಕ್ಷ್ಮಿ, ನಿನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ ನೀನು ಹೇಳೋದೆಲ್ಲ ನಿಜ ಮಹಾಲಕ್ಷ್ಮಿ. ಆದರೆ ಒಂದ್ಸಲ ನನ್ನ ಜಾಗದಲ್ಲಿ ನಿಂತು ನೋಡು, ಅವಾಗ ನಿಂಗೆ ಎಲ್ಲ ಅರ್ಥ ಆಗುತ್ತೆ. ಈಗ ಈ ಥರ ನಮ್ಮ ಜಾಗ ಅಂತ ನೋಡ್ಕೊಳ್ಳೋ ಹಾಗಿದ್ರೆ ಈ ಮದುವೆ ಅನ್ನೋ ಬಂಧ ಯಾಕೆ ಬೇಕಿತ್ತು? ಭಾವನೆಗಳಿಗೆ ಬೆಲೆ ಇಲ್ಲ ಅಂದಮೇಲೆ ಈ ಮದುವೆ ಅನ್ನೋ ಬಂಧಕ್ಕೆ ಏನು ಬೆಲೆ ಇದೆ? ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಮಾತಾಡಬೇಡ ಮಹಾಲಕ್ಷ್ಮಿ. ನಮ್ಮ ದುಃಖನೇ ಹೇಳ್ಕೊತಾ ಇದ್ದಿಟ್ರಿ. ಸರಿ ಆಯಿತು, ಆದರೆ ಇದರಲ್ಲಿ 2 ಫ್ಯಾಮಿಲಿನೂ ಇನ್ವಾಲ್ವ್ ಆಗಿದೆ. ಅದಕ್ಕೆ ದುಡ್ಕಿ ನಿರ್ಧಾರ ತಗೊಳ್ಳೋದು ಬೇಡ ಅಂತ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋ ಟೈಮಲ್ಲಿ ಯೋಚನೆ ಮಾಡಿದಿದ್ರೆ ಈ ಥರ ಆಗ್ತಿರ್ಲಿಲ್ಲ ಅಲ್ವಾ? ಸುಮ್ಮನೆ ಮಾತಿಗೆ ಮತ್ತೆ ಬೆಳೆಸೋದು ಬೇಡ. ಮಾತಾಡಬೇಡ ಅಂದರೆ ಹೇಗಾಗುತ್ತೆ ಮಹಾಲಕ್ಷ್ಮಿ? ಅಸಾಧ್ಯವಾಗಿರೋದನ್ನೇ ಸಾಧ್ಯ ಮಾಡಿರ್ಬೇಕಾದ್ರೆ ನಮಗೆ ಮಾತಾಡದೆ ಸುಮ್ಮನೆ ಇರೋದೇನು ದೊಡ್ಡ ವಿಷಯ ಅಲ್ಲ ಅಲ್ವಾ? ಯಾಕೆ ಈ ರೀತಿ ಚುಚ್ಚು ಮಾತಾಡ್ತಾ ಇದೆಯಾ? ಸತ್ಯ ಹೇಳಿದ್ರೆ ಚುಚ್ಚು ಮಾತಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ರಿ, ಇದು ಚುಚ್ಚು ಮಾತಾ? ಇನ್ನು ಅದೇನೇನು ಸುಳ್ಳುಗಳನ್ನ, ಅದೆಷ್ಟು ಅರೆ ಸತ್ಯಗಳನ್ನ ಮುಚ್ಚಿಟ್ಟಿದ್ದೀರೋ ಆ ದೇವ್ರಿಗೆ ಗೊತ್ತು. ಸರಿ ಮಾಡೋಕ್ಕಾಗದಿರೋಷ್ಟು ಈಗಾಗಲೇ ಹಾಳಾಗೋಗಿದೆ. ಅದು ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನಂಬಿಕೆ ದ್ರೋಹ ಆದಾಗ ಮನಸ್ಸು ಎಷ್ಟು ಚಟ್ಪಡಿಸುತ್ತೆ ಅನ್ನೋ ಕಲ್ಪನೆನೂ ನಿಮ್ಗಿಲ್ಲ ರೀ. ಯಾರನ್ನ ನಾವು ನಮಗಿಂತ ಜಾಸ್ತಿ ನಂಬ್ತೀವೋ ಅವ್ರ ಕಡೆಯಿಂದನೇ ದ್ರೋಹ ಆದಾಗ ಆ ನೋವನ್ನ ಪದಗಳಲ್ಲಿ ಹೇಳ್ಕೊಳಕ್ಕಾಗಲ್ಲ ರೀ. ಇದರಲ್ಲಿ ಯಾವ ಕೆಟ್ಟ ಉದ್ದೇಶನೂ ಇರಲಿಲ್ಲ ಲಕ್ಷ್ಮಿ. ನಿಮಗೆ ಕೆಟ್ಟ ಉದ್ದೇಶ ಇತ್ತು ಅಂತ ನಾನು ಹೇಳ್ತಿಲ್ಲ ರೀ, ಆದರೆ ಹೀಗಾಗಿದೆ ಅಂತ ನನಗೊಂದು ಮಾತು ಹೇಳ್ಬೋದಿತ್ತಲ್ವಾ? ಸತ್ಯ ಹೇಳ, ನಿಜವಾಗ್ಲೂ ನನಗೆ ಧೈರ್ಯ ಸಾಕಾಗಲಿಲ್ಲ. ಸತ್ಯ ಹೇಳೋದಕ್ಕೆ ಧೈರ್ಯ ಯಾಕ್ರಿ ಸಾಕಾಗಲ್ಲ? ನನ್ನ ಕಂಡೀಷನ್ ಬಗ್ಗೆ, ನನ್ನ ಪರಿಸ್ಥಿತಿ ಬಗ್ಗೆ ನಾನು ಹೇಳಿದ್ನಲ್ವಾ, ಹಾಗೆ ನೀವು ಹೇಳಬೇಕಿತ್ತು. ಇಲ್ಲ ರೀ, ಇದೆಲ್ಲ ನಿಮ್ಮಿಂದ ಆಗಿದ್ದಲ್ಲ. ಇದರಲ್ಲಿ ನಂದು ತಪ್ಪಿದೆ. ಅಲ್ಲ, ತಪ್ಪಿಲ್ಲ ನಂದೆ. ಇದೆಲ್ಲ ಶುರು ಆಗಿದ್ದು ಎಲ್ಲಿಂದ ಹೇಳಿ? ನಾನು ಹಾಕಿದ್ದ ಹಳಾದ ಕಂಡೀಷನಿಂದ. ನಾನು ಆ ಕಂಡೀಷನ್ ಹಾಕಿರ್ಲಿಲ್ಲ ಅಂದಿದ್ರೆ ಎಲ್ಲನೂ ಹಾಗೆ ಇರ್ತಿತ್ತು. ಸೊ ಈ ಮನೆ ಎಲ್ಲ ಜವಾಬ್ದಾರಿನೂ ನನ್ನ ಮೇಲೆ ಇದೆ. ಮದುವೆ ಆದಮೇಲೂ ನನಗೆ ಬರೋ 30,000 ಸಂಬಳನೂ ಈ ಮನೆಗೆ ಕೊಡಬೇಕಾಗತ್ತೆ. ಆಗ ಬ್ರೋಕರು ನಮ್ಮನೆ ಬಗ್ಗೆ ನಿಮ್ಮನೆಯವ್ರ ಹತ್ರ ಸುಳ್ಳು ಹೇಳೋ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ನಿಮ್ಮನೆಯವರು ಕೂಡ ನಮ್ಮನೆಯವ್ರ ಬಗ್ಗೆ ಇಲ್ದಿರೋ ಆಸೆಗಳನ್ನ ಇಟ್ಕೋತಿರ್ಲಿಲ್ಲ. 75,000 ಸಂಬಳ, ಸ್ವಂತ ಮನೆ, 25 ಲಕ್ಷ ಮದುವೆ ಖರ್ಚು ಅಂತ ಕೊಡ್ತಾ ಇರುತ್ತೆ.